ಬೆಂಗಳೂರು ಬೆಳೀತಿದೆ, ಜನಜೀವನವೂ ಬದಲಾಗಿದೆ. ಆದರೆ ರೌಡಿಗಳ ವರಸೆಯೂ ಬದಲಾಗಿರುವುದು ಪೊಲೀಸರ ತಲೆ ಕೆಡಿಸಿದೆ. ರೌಡಿಗಳಿಗೆ ಸಪ್ಲೈ ಆಗ್ತಿದ್ದ ಗನ್ಗಳನ್ನು ಸಿಸಿಬಿ ಟೀಮ್ ವಶಕ್ಕೆ ಪಡೆದಿದೆ. ಮಚ್ಚು ಲಾಂಗ್ ಬಳಿಕ ಸಿಟಿಯಲ್ಲಿ ಗನ್ ಕಲ್ಚರ್. ರೌಡಿಗಳಿಗೆ ಗನ್ ಸಪ್ಲೈ ಮಾಡ್ತಿದ್ದ ಕ್ರಿಮಿಗಳು ಅರೆಸ್ಟ್. ಇವನು ರಾಹುಲ್ ಸತೀಶ್ ಮಾನೆ, ಮತ್ತಿವನು ಸಲೀಂ ಮಲ್ಲಿಕ್. ಮಹಾರಾಷ್ಟ್ರ ಮೂಲದ ಇವರನ್ನ ಬೆಂಗಳೂರು ಸಿಸಿಬಿ ಟೀಮ್ ಅರೆಸ್ಟ್ ಮಾಡಿದೆ. ಬಂಧಿತರಿಂದ 2 ಪಿಸ್ತೂಲ್ ಹಾಗೂ 9 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಕ್ರಿಮಿಗಳು ಆಘಾತಕಾರಿ ವಿಷಯ ಬಾಯ್ಬಿಟ್ಟಿದ್ದಾರೆ. ಅದೇನಂದ್ರೆ, ಕ್ರಿಮಿಗಳು ನಗರದ ರೌಡಿಗಳಿಗೆ ಪಿಸ್ತೂಲ್ ಸಪ್ಲೈ ಮಾಡ್ತಿದ್ರಂತೆ. ಈ ಹಿಂದೆ ಬ್ಯಾಟರಾಯನಪುರದ ಕೇಸ್ ಒಂದರಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ರು. ಅಲ್ಲಿ ನಗರದ ರೌಡಿಗಳು ಇವರಿಗೆ ಪರಿಚಯ ಆಗಿದ್ದು ಹೊರಬಂದ ಮೇಲೂ ಕನೆಕ್ಟ್ ಆಗಿದ್ದಾರೆ. ರೌಡಿಸಂಗೆ ಗನ್ ಬೇಕೆಂದು ಕ್ರಿಮಿಗಳು ಕೇಳಿದ್ದು ಅವರಿಗೆ ಗನ್ ಸಪ್ಲೈ ಮಾಡಲು ಬಂದಿದ್ರು. ಓಲಾಳ ರಸ್ತೆಯಲ್ಲಿ ಡೆಲಿವರಿ ನೀಡಲು ಬಂದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡತಕ್ಕಂಥ ಒಬ್ಬ ಏಜೆಂಟನ್ನು ರೌಡಿಗಳಿಗೆ ಕೆಲವರಿಗೆ ಸಂಪರ್ಕಿಸಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಮಾಹಿತಿ ಮೇಲೆ ಆತನ ಮೇಲೆ ದಾಳಿ ನಡೆಸಿ ಆತನನ್ನು ಬಂಧಿಸಿ ಆತನಿಂದ 2 ಪಿಸ್ತೂಲು ಮತ್ತು 9 ಜೀವಂತ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಫ್ಲಿಪ್ಕಾರ್ಟ್ ಹೆಸರಲ್ಲಿ ಕೋಟಿ ಮೋಸ. ಮತ್ತಿವನು ಮೋಹಿತ್ ಸುರಾನ, ಯಲಹಂಕದ ಡಿಟಿಡಿಸಿ ಕೊರಿಯರ್ನಲ್ಲಿ ಕೆಲಸ ಮಾಡ್ತಿದ್ದ. ಹಣ ಮಾಡೋದಕ್ಕೆ ಅಡ್ಡದಾರಿ ಹಿಡಿದಿದ್ದ. ನನ್ನ ಬಳಿ ಫ್ಲಿಪ್ಕಾರ್ಟ್ನ ಸೂಪರ್ ಕಾಯಿನ್ಸ್ ಇದೆ, ಡಿಸ್ಕೌಂಟ್ನಲ್ಲಿ ಮೊಬೈಲ್, ಬೈಕ್, ಲ್ಯಾಪ್ಟಾಪ್, ಫ್ರಿಡ್ಜ್ ಕೊಡಿಸ್ತೇನೆ ಅಂತ 10 ಜನರಿಂದ ಹಣ ಪಡೆದಿದ್ದ. ಯಲಹಂಕದ ಶೋರೂಮ್ನಲ್ಲಿ ನನ್ನ ಹೆಸರು ಹೇಳಿದ್ರೆ ಆಫರ್ನಲ್ಲಿ ಐಟಮ್ ಕೊಡ್ತಾರೆಂದು ಕಾಗೆ ಹಾರಿಸಿದ್ದ. ಹೀಗೆ ಜನರಿಂದ ಹಣ ಪಡೆದು 3 ತಿಂಗಳಿಂದ ತಲೆಮರೆಸಿಕೊಂಡಿದ್ದ. ನಿನ್ನೆ ಬಸವೇಶ್ವರ ನಗರದಲ್ಲಿ ಹಣ ಕೊಟ್ಟವರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಅಲ್ಲದೆ ನನ್ನ ಕಿಡ್ನಾಪ್ ಮಾಡಿದ್ದಾರೆಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಇವನ ಕಳ್ಳಾಟ ತಿಳಿದಿದ್ದ ಯಲಹಂಕ ಪೊಲೀಸರು ಕ್ರಿಮಿಯನ್ನ ಎಳೆದೊಯ್ದಿದ್ದಾರೆ. ಇತ್ತ ಹಣ ಕಳೆದುಕೊಂಡವರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ವಂಚನೆಯಲ್ಲಿ ಶೋರೂಮ್ನವರ ಕೈವಾಡ ಇದೆ ಅಂತ ಆರೋಪಿಸಿದ್ರು. ಸೂಪರ್ ಕಾಯಿನ್ಸ್ ಬರ್ತಾ ಇದೆ ನಮಗೆ ಫ್ಲಿಪ್ಕಾರ್ಟ್ ಇಂದ. ಕಡಿಮೆ ರೇಟ್ಗೆ ಡಿಸ್ಕೌಂಟ್ ಆಗುತ್ತೆ. ಒಂದೊಂದ್ಸರಿ 80% ಆಗುತ್ತೆ, ಒಂದ್ಸರಿ 50% ಆಗುತ್ತೆ. ನಾವು ಹಿಂಗೆ ಇನ್ನೊಂದು 10,000 15,000 ಡಿಸ್ಕೌಂಟ್ ಆಗುತ್ತೆ ಅಂದರೆ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಕೊಡ್ತೀನಿ ಅಂತ ತುಂಬ ಜನರಿಗೆ ಅದೇ ಥರ ದುಡ್ಡೆಲ್ಲ ಇದು ಮಾಡಿಕೊಂಡು ತೊಗೊಂಡ್ಬಿಟ್ಟು ಮೋಸ ಮಾಡಿಬಿಟ್ಟು. ಅದೇನೇ ಹೇಳಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಾರೆ. ಆದ್ರೆ ಈತ ಹಣದಾಸೆಗೆ ಬಿದ್ದು ಕಂಡವರಿಗೆ ಮೋಸ ಮಾಡಿ ಈಗ ಜೈಲು ಸೇರಿದ್ದಾನೆ. ಪ್ರಜ್ವಲ್ ಜೊತೆ ವಿನಾಯಕ್ ಗುರವ್, TV9 ಬೆಂಗಳೂರು.